ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸಿಂಪಲ್ ಆದಂತಹ ಚಟ್ನಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ಚಟ್ನಿ ಬಂದು ಡ್ರಮ್ ಸ್ಟಿಕ್ ಲೀವಿಂದ ಮಾಡುವಂತಹ ಚಟ್ನಿ, ನುಗ್ಗೆಕಾಯಿ ಸೊಪ್ಪಿನ ಚಟ್ನಿ ಅಂತ. ಇದನ್ನು ನೀವು ರೈಸಿಗೆ ಸಹ ಹಾಕ್ಕೊಂಡು ತಿನ್ಬೋದು, ಇಲ್ಲ ದೋಸೆ, ಚಪಾತಿ, ರೊಟ್ಟಿಗೆ ಸಹ ಹಾಕ್ಕೊಂಡು ತಿನ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡು ನೀರಲ್ಲಿ ವಾಶ್ ಮಾಡಿ ಇನ್ನೊಂದು ನೀರು ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣಸು, ಒಂದು ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಪ್ಯಾನಿಗೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ನಾನು 1 ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಚಟ್ನಿಗೆ ನೀವು ಉದ್ದಿನ ಬೇಳೆನೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕು. ಉದ್ದಿನ ಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಫ್ಲೇವರ್ ಬಿಡ್ತಾ ಇದೆ ಅಂದಾಗ ನೀವು ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ಈರುಳ್ಳಿಯನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಚಿಕ್ಕ ಚಿಕ್ಕ ಸಾಂಬಾರು ಈರುಳ್ಳಿ ಇದ್ದರೆ ಅದನ್ನು ಹಾಕಿ, ಅದು ಹಾಕಿದ್ರೆ ತುಂಬಾ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ನಾರ್ಮಲ್ ಈರುಳ್ಳಿಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಚಿಕ್ಕ ತುಂಡನ್ನು ಶುಂಠಿಯನ್ನು ಹಾಕಿದ್ದೀನಿ. ಹಾಗೆ 1 ಒಣಮೆಣಸಿನ್ಕಾಯಿ, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿನ 1-2-3 ಬೇಕಾದರೂ ಹಾಕ್ಕೋಬೋದು. ನಿಮಗೆ ಖಾರ ಹೇಗೆ ಬೇಕೋ ಹಾಗೆ ಹಾಕ್ಕೋಬಹುದು. ನಮ್ಮನೇಲಿ ನಾವು ಜಾಸ್ತಿ ಖಾರ ತಿನ್ನಲ್ಲ, ಅದರಿಂದ ನಾನು 1 ಹಸಿಮೆಣಸಿನ್ಕಾಯಿ ಮತ್ತು 1 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಜೊತೆಗೆ ಇವಾಗ ನುಗ್ಗೆ ಸೊಪ್ಪನ್ನು ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಬೇಯಬೇಕು. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಈ ಚಟ್ನಿಗೆ ನುಗ್ಗೆ ಸೊಪ್ಪನ್ನು ಜಾಸ್ತಿ ಇಡಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈ ಚಟ್ನಿ ಬಂದು ದೇಹಕ್ಕೆ ತುಂಬಾ ಒಳ್ಳೆಯದು. ನುಗ್ಗೆ ಸೊಪ್ಪು ಸಿಕ್ಕಾಗ ಎಲ್ಲ ನೀವು ಈ ರೀತಿ ಚಟ್ನಿಯನ್ನು ಮಾಡಿಕೊಂಡು ತಿನ್ನಬಹುದು. ತುಂಬಾ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿಯನ್ನು ಸ್ವಲ್ಪ ಸಹ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಮೇನಾಗಿ ನಿಮಗೆ ನುಗ್ಗೆ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಅಲ್ಲಿ ತನಕ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದು ಹೀಗೆ ತಣ್ಣಗಾಗೋ ತನಕ ನಾವು ಬಿಡಬೇಕು. ತಣ್ಣಗಾದ್ಮೇಲೆ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಚಟ್ನಿಗೆ ರುಬ್ಕೋಬೇಕು. ರುಬ್ಬಬೇಕಾದ್ರೂ ಸಹ ಕಮ್ಮಿ ನೀರನ್ನು ಹಾಕಿಬಿಟ್ಟು ನಾವು ಇದನ್ನು ರುಬ್ಕೋಬೇಕು. ತುಂಬಾ ಕಡಿಮೆ ನೀರನ್ನು ಹಾಕಿಬಿಟ್ಟು ಇದನ್ನು ರುಬ್ಕೋಬೇಕು. ಈ ಚಟ್ನಿ ಬಂದು ಸ್ವಲ್ಪ ದಪ್ಪನೇ ಇರುತ್ತೆ, ಅದರಿಂದ ಇದು ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಅಲ್ಲಿ ತನಕ ನಾನು ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಾನು ಇವತ್ತು ಈ ಚಟ್ನಿಗೆ ನುಗ್ಗೆಕಾಯಿ ಸೊಪ್ಪಿನ ರೊಟ್ಟಿಯನ್ನೇ ಮಾಡ್ಕೊಂಡಿದ್ದೀನಿ. ಇದು ತುಂಬಾ ಟೇಸ್ಟಿ ಆಗುತ್ತೆ. ಈ ರೊಟ್ಟಿ ರೆಸಿಪಿಯನ್ನು ನಾನು ಆಲ್ರೆಡಿ ಯೂಟ್ಯೂಬಿಗೆ ಹಾಕಿದ್ದೇನೆ. ಇದು ಬಂದು ಕೆಂಪಕ್ಕಿ ಮತ್ತು ದೋಸೆ ಅಕ್ಕಿ ಹಾಕಿಬಿಟ್ಟು ಇದನ್ನು ಮಾಡುವಂತಹ ರೊಟ್ಟಿ ತುಂಬಾ ರುಚಿಕರವಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಸಹ ಹಾಕ್ತಾರೆ. ಇದು ಮಾರ್ನಿಂಗ್ ಹಿಟ್ಟನ್ನು ರುಬ್ಬಿಟ್ಟು ಡೈರೆಕ್ಟಾಗಿ ಮಾಡುವಂತಹ ರೊಟ್ಟಿ. ಇದು ಸಹ ತುಂಬಾ ಹೆಲ್ದಿಗೆ ಮತ್ತು ಬ್ರೇಕ್ಫಾಸ್ಟಿಗೆ ನೀವು ಇದನ್ನು ಸೇವಿಸಿದ್ರಿ ಅಂದರೆ ನಿಮಗೆ ಮಧ್ಯಾಹ್ನ ತನಕ ಹಸಿವೆ ಆಗಲ್ಲ. ಒಂದು ರೊಟ್ಟಿ ತಿಂದರೆ ನಿಮಗೆ ಮಧ್ಯಾಹ್ನ ತನಕ ಸ್ಟ್ರೆಂತ್ ಬರುತ್ತೆ. ಹಾಗೆ ಇದು ಚೆನ್ನಾಗಿ ಬೆಂದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ರೊಟ್ಟಿ ಬಂದು ಹೆಲ್ದಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ. ನಾನು ಇದನ್ನು ಸಾಟರ್ಡೆ ಇಲ್ಲ ಸಂಡೇಗೆ ಮಾಡ್ಕೊಳ್ತೀನಿ. ಇದರಿಂದ ನನಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಏನು ನಮ್ಮದು ಲಂಚ್ ಟೈಮ್ ಇದೆ ಅದೆರಡಕ್ಕೂ ಆಗಿಬಿಡುತ್ತೆ. ಸೊ ಅದರಿಂದ ಈ ರೀತಿ ಸಹ ನೀವು ಈ ಚಟ್ನಿಗೆ ಈ ರೀತಿ ರೊಟ್ಟಿಯನ್ನು ಸಹ ಮಾಡ್ಕೋಬೋದು. ಇಲ್ಲ ನಾರ್ಮಲಾಗಿ ಅನ್ನಕ್ಕೆ ಸಹ ಇದನ್ನು ಹಾಕ್ಕೊಂಡು ತಿನ್ಬೋದು. ನಾನಿಲ್ಲಿ ಚಟ್ನಿ ತಣ್ಣಗಾಗೋ ತನಕ ಇದೊಂದು 2 ರೊಟ್ಟಿಯನ್ನು ಮಾಡ್ಕೊಂಡಿದ್ದೆ. ಇವಾಗ ನಾನಿಲ್ಲಿ 2 ರೊಟ್ಟಿ ಸಹ ಆಗಿದೆ. ಆ ಸೈಡಲ್ಲಿ ನಾನು ಚಟ್ನಿ ತಣ್ಣಗಾಗಿದೆ ಅಂತಲೂ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚಟ್ನಿ ಸಹ ಇಲ್ಲಿ ತಣ್ಣಗಾಗಿದೆ. ನಾನು ಚಟ್ನಿ ತಣ್ಣಗಾಗಿರೋದನ್ನು ಮಿಕ್ಸಿ ಜಾರಿಗೆ ಇವಾಗ ಫ್ರೈ ಮಾಡಿಕೊಂಡಂತಹ ಐಟಮ್ಸನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಇದು ಕಂಪ್ಲೀಟಾಗಿ ತಣ್ಣಗಾಗೋ ತನಕ ಬಿಡಿ, ಇಲ್ಲ ಅಂದರೆ ಮಿಕ್ಸಿ ತುಂಬಾ ಬಿಸಿ ಆಗುತ್ತೆ. ಸೊ ಅದರಿಂದ ಇದಕ್ಕೆ ನಾನು ಇಲ್ಲಿ ನೋಡಿ ಇಷ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇಷ್ಟು ನುಣ್ಣಗೆ ರುಬ್ಕೊಂಡು ಬಂದರೆ ಚಟ್ನಿ
ನಮ್ಮ ಡ್ರಮ್ ಸ್ಟಿಕ್ ಲೀವ್ ಚಟ್ನಿ ರೆಡಿಯಾಗಿದೆ. ನೀವು ಇದನ್ನು ರೈಸಿಗೆ ಸಹ ಯೂಸ್ ಮಾಡಬಹುದು. ನೀವು ಸಹ ಈ ಚಟ್ನಿಯನ್ನು ಒಂದ್ಸಲ ಟ್ರೈ ಮಾಡಿ ಬಂದು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.